ಆಗ ಈ ವೇಳೆಯಲ್ಲಿ ಯಾವುದೋ ಒಂದು ಹೆಣ್ಣಿನ ಸ್ವರ ಕೇಳುವುದು ಆಗಿರಬಹುದು. ಒಂದು ಕಾಲದಲ್ಲಿ ನನ್ನ ತಂಗಿ ಬರುತ್ತಾ ಬಂದಳು. ಯಾವಾಗ ನನ್ನ ಕಂಡ ಸತ್ತ ವೇಳೆಯಲ್ಲಿ ನನಗೆ ಗತಿ ಇಲ್ಲ, ಹೇಗೆ ಇರಲಿ, ಬದುಕೇ ಬೇಡ ಎಂಬುದಾಗಿ ಹೇಳಿದರು. ಆಗ ನಾನು ಹೇಳಿದಂತ ಮಾತು ಬೇರೆ ಏನೂ ಅಲ್ಲ, ನಿನ್ನ ಚಿತ್ತ ಮಾಡಬೇಡ ಮಗಳೇ, ಇದು ನಿನಗೆ ಧೈರ್ಯದ ಮಾತನಾಡುವುದಕ್ಕೆ, ನಿನ್ನನ್ನು ಹಾಕಿಕೊಳ್ಳುವುದಕ್ಕೆ ಲಂಕಾಧೀಶ್ವರೇಶ್ವರ ನಾನಿದ್ದೇನೆ. ಸಮಯ ಸಂದರ್ಭ ಬಂದಾಗ ಯೋಗ್ಯನಾದಂಥ ವರನನ್ನು ಹುಡುಕಿ ಮದುವೆ ಮಾಡಿದ್ದೇನೆ. ವಿಶ್ರಾಂತಿಗೆ ಬೇಕಾಗಿ ಕಾಂತಾರಕ್ಕೆ ತೆರಳಲು ಎಂಬುದಾಗಿ ಕಳಿಸಿಕೊಟ್ಟ ಈ ಲಂಕೇಶ ಜೊತೆಯಲ್ಲಿ ಪಿತೂರವನ್ನು ಕಳಿಸಿಕೊಟ್ಟಿದ್ದೇನೆ. ಏನು ಹೇಗಿದ್ದಾರೆ ಎಂಬುದು ಇಲ್ಲಿಯೇ ಅದೆಷ್ಟೋ ಕಾಲಗಳಾಯಿತು. ಯಾರಿರಬಹುದು ಪ್ರತಿಯಂತಿಗಳು ಗಮನೆ ಅರಸಿ ಅವಳು ಪರಿಚಯ ಮಾಡಿ ರಾಜನಾದ ನೀನು ಆ ಕನ್ಯೆಯನ್ನು ಹಿಡಿತರಬೇಕು ತಮ್ಮಣ್ಣ ರಾವಣೇಶ್ವರಿಗಾಗಿ ಯೋಚನೆ ಮಾಡಿದರೆ ಅಣ್ಣ
ನಿನಗೆ ಇಂತಹ ಅನ್ಯಾಯವಾಗಿದೆ ಅಂತಾದರೆ ನಿಮ್ಮಂತ ಮೂವರು ಅಣ್ಣಂದಿರನ್ನು ಹೊಂದಿಯೂ ನನ್ನ ಸ್ಥಿತಿ ಈಗ ಇಲ್ಲಲ್ಲ. ಅಲ್ಲ ತಂಗಿ, ನಿನ್ನ ಜೊತೆಯಲ್ಲಿ ಸಂಬಂಧಿಯಾದಂಥ ಸರಸ್ವತಿ ಕಿಶೋರರನ್ನು ಕಳಿಸಿದ್ದೇನೆ. ಏನಾಯ್ತು? ಆ 3 ಗಂಟೆಯೂ ಹೋಯ್ತು. ಹೌದೇ? ಅವರು ಬಂದರೆ ಹಾಗಿದ್ರೆ ಈ ರಾವಣೇಶ್ವರ ಸುಮ್ಮನೆ ಬಿಡುವನಲ್ಲ. ಅವರಿಗೆ ಯಾವ ಶಾಸ್ತಿ ಆಗಬೇಕು ನೀನೇ ತಿಳಿಸು. ಅವರು ಸಾಮಾನ್ಯರಲ್ಲ ಅಣ್ಣ, ಬಹಳ ಶಕ್ತಿವಂತರಿದ್ದಾರೆ. ಮೂರ್ತಿಗಳೇ ಕಡಕಡನೆ ನಡುಗುತ್ತಾ ಇದ್ದಾರೆ. ಅಂಥದರಲ್ಲಿ ಕೇವಲ ಮನುಷ್ಯರು, ನಮ್ಮನ್ನು ನಡುಗಿಸಿದ ಕೇವಲ ಮನುಷ್ಯರು, ಅವರನ್ನು ನಾನು ಬಿಟ್ಟೇನೆ, ಬಿಡುವುದಕ್ಕೆ ಸಾಧ್ಯ ಇಲ್ಲ. ಇದು ಮನದಲ್ಲೇ ಹೋಗಿ ಆ ಬಾಲಕನಿಗೆ ಸರಿಯಾದಂತಹ ಸಾಧ್ಯನು ನಾನು ಬಾಲಕರಿಗೆ ಶಾಂತಿ ಮಾಡುವುದು ಮುಖ್ಯ ಅಲ್ಲ. ಮತ್ತೆ ಹುಡುಗಿ ನಮ್ಮ ಮನೆಗೆ ಬರ್ತೇನೆ. ನಿನ್ನ ಆಸೆಯ ಹೌದಾ? ನಿನಗಾದಂತ ಈ ಪರಿಸ್ಥಿತಿಗೆ ಅವಳನ್ನು ತಂದ್ರೆ ಮಾತ್ರ ಔಷಧ ಅಲ್ವೇ? ನೀನು ಚಿಂತೆ ಮಾಡಿದ ಹಂಗೆ ನೀನು ಚಿಂತೆ ಮಾಡುವಂತ ಅಗತ್ಯವಿಲ್ಲ. ಹೋಗು, ವೈದ್ಯರಿಗೆ ಅಧ್ಯಾಪನೆಯನ್ನು ಮಾಡಿದ್ದೇನೆ. ಹೌದು, ಆಕೆಯನ್ನು ಕರದೆ ಹೋದರೆ ನಾನು ರಾವಣೇಶ್ವರನಲ್ಲ. ಗೊತ್ತಾಯ್ತಲ್ಲ? ಮಂಕಾದಂತ ನಾನು ನಿನ್ನ ಆಸೆಯನ್ನು ಈಡೇರಿಸ್ತೇನೆ. ಆಕೆಯನ್ನು ತಂದೆ ತರುತ್ತೇನೆ. ಚಿಂತೆಯನ್ನು ಹೋಗಿ. ನಂಬಿಕೆ ಸಾಕಾಗುತ್ತಿಲ್ಲ. ಈಗ ಅವ 14 ಆ 3 ಮಂದಿಯೂ ಒಬ್ಬ 3 ಗಂಟೆ ಆಯಿತು. ಇಬ್ಬರು ಬೇರೆ ಬೇರೆ ರೂಪದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವನು ಇಲ್ಲಿಂದ ಹೋಗುವಾಗ ರಭಸದಲ್ಲಿ ಹೋಗಿದ್ದಾನೆ. ಅಷ್ಟು ವೇಗದಲ್ಲಿ ಹಿಂದೆ ಬರಬಾರ್ದಲ್ಲ. ಒಂದು ಪಟ್ಟವನ ಮೇಲೆ ಇರಬೇಕು. ನಾನು ಪುಷ್ಪ ರೂಪದಲ್ಲಿ ಅವನ ಹಿಂದೆ ಧೈರ್ಯವಂತರಾದಂತಹ 3 ಅಣ್ಣಂದರಿಂದ ಮತ್ತೆ ಉಳಿದ ಸಹಜಾತರಿದ್ದಾರೆ. ಯಾರಿಗೂ ನನಗಾದಂತಹ ಅನ್ಯಾಯ ತಪ್ಪಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಣ್ಣನ ನಡೆ ಮೇಲೆ ಹಾಗಾಗಿ ಒಂದು ಕಂಡಿಡುತ್ತಾ ಅವನೇನು ಮಾಡ್ತಾನೆ ಎನ್ನುವುದನ್ನು ಅನುಸರಿಸಿಕೊಂಡು ಸಾಗುತ್ತೇನೆ.
ರೂಪದಲ್ಲಿ ಹೋಗುವುದಲ್ಲ, ಸನ್ಯಾಸಿಯ ರೂಪವನ್ನು ಧರಿಸಿ ಹೋಗ್ತೇನಂತೆ. ಕಾವಿ ವಸನವು ಕೈಯನ ಪದರ ಕರುಳು ಕಂಡರದ ಧರಿಸುತ್ತ ರಾವಣನ ಸನ್ಯಾಸಿಗಳಿಂದ ಮಾತಾಡಿ ಬಂದ. ಸರಿಯಾದ ಸಮಯ ಬರಬೇಕೆಂಬುದು ಕಾದು ಕುಳಿತುಕೊಂಡವ ನಾನು. ಯಾಕೆಂತ ಹೇಳಿದ್ರೆ ಮಾವ ವ್ಯವಸ್ಥೆ ಮಾಡುವುದಕ್ಕೆ ಹೋಗಿದ್ದಾನೆ. ಹೇಗೆ ರಾಮ ಲಕ್ಷ್ಮಣನನ್ನು ಅಲ್ಲಿಂದ ತಪ್ಪಿಸಬೇಕು ಎಂಬುದಾಗಿ. ಎಲ್ಲ ತಲೆ ನನ್ನದೇ. ಆದರೆ ಏನಾಯ್ತು, ಈ ತಲೆಯಲ್ಲಿ ಹೋಗುವುದಲ್ಲ ಅಂತ ಈ ತಲೆಯಲ್ಲಿ ಬಂದಿದ್ದೇನೆ ನಾನು. ಹಾಗಾಗಿ ನೋಡುವಾಗ ರಾಮ ಇಲ್ಲ, ಅಟ್ಟಿಸಿಕೊಂಡು ಹೋಗಿದ್ದಾನೆ. ಹೌದು, ಹಾಗಂತ ಲಕ್ಷ್ಮಣನ ಒಟ್ಟಿಗೆ ಮುಂದುವರೆದಿದ್ದಾನೆ. ಇದೇ ಸರಿಯಾದಂತ ಸಮಯ. ಹೇಗೆ ಅಂತೇಳಿ ಮತ್ತೆ ನೋಡುವ. ವಿಜಯ ಬೇಡುವ ದೇಶಾಂತದಿ ನಾನು ತುಳಿಯುಳಿರುವ ನೀ ಮೊದಲ